ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ರವಿ ಪಾನಿಪುರಿ ಸ್ಟಾಲ್. ಗೆಳೆಯರೆ, ಇದು ಹೆಸರುಘಟ್ಟ ರೋಡ್, ಡಿಫೆನ್ಸ್ ಕಾಲೋನಿ, ಬಾಗಲಗುಂಟೆ, ಅಪೋಸಿಟ್ ಡಾಮಿನೋಸ್ ಪಿಜ್ಜಾ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನು ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಪಾನಿಪುರಿ, ಮಸಾಲ್ ಪುರಿ, ಸೇವ್ ಪುರಿ ತುಂಬಾನೇ ಸಖತ್ತಾಗಿರುತ್ತೆ. ಒಮ್ಮೆ ಬನ್ನಿ, ತಿನ್ನಿ, ನೀವೇನ್ ತಿಂದ್ರಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸ್ಆಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ಅಲ್ಲಿ ಹೋಗಿ ನಮ್ಮ ಅಕೌಂಟ್ ಮತ್ತು ಪೇಜ್ ಅನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡಬಹುದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಈಗ ಪಾನಿಪುರಿ ಆಗ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇವಾಗ ದಹಿ ಪುರಿ ಆಗ್ತಾ ಇದ್ದಾರೆ, ಬನ್ನಿ ಯಾವ ರೀತಿ ಆಗ್ತಾರೆ ಅಂತ ನೋಡ್ಕೊಂಬರೋಣ. ಹಾಗೆ ಸ್ನೇಹಿತರೆ, ನಾವಿಲ್ಲಿ ಪಾನಿಪುರಿ, ಮಸಾಲ್ ಪುರಿ, ಸೇವ್ ಪುರಿ ಟೇಸ್ಟ್ ಮಾಡಿದ್ವಿ. ಸಖತ್ತಾಗಿತ್ತು ಫ್ರೆಂಡ್ಸ್. ಪೂರಿ ಕ್ರಿಸ್ಪಿನೆಸ್ಸು, ಟೇಸ್ಟು ಸೂಪರ್ ಆಗಿತ್ತು. ಅಲ್ಟಿಮೇಟ್ ಟೇಸ್ಟ್ ಅಂತಾನೆ ಹೇಳ್ಬೋದು. ಒಮ್ಮೆ ನೀವು ಬನ್ನಿ, ತಿನ್ನಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ತಮ್ಮ ಹೆಸರು ಚಿಕನ್ ಮಂತಯ್ಯ ಅಂದ್ಬಿಟ್ಟು. ಸರ್, ಏನ್ ಟೇಸ್ಟ್ ಮಾಡಿದ್ರಿ ಸರ್ ಇವಾಗ? ಟೇಸ್ಟ್ ಇವಾಗ ನಾನು ದಹಿ ಪುರಿ ತಗೊಂಡೆ. ಓಕೆ, ತುಂಬಾ ಚೆನ್ನಾಗಿದೆ. ಓಕೆ, ಇಲ್ಲಿ ಬೇರೆ ಬೇರೆ ವೆರೈಟೀಸ್ ಡೈಲಿ ಬರ್ತಾ ಇರ್ತೀವಿ. ನಾವು ಇಲ್ಲೇ ಶಾಪ್ ಇರೋದು, ಇನ್ನೊಂದು ಶಾಪ್ ಓಕೆ, ಶಾಪ್ ಅಲ್ಲಿ ಇರ್ತೀವಿ, ಬರ್ತಾ ಇರ್ತೀವಿ, ಡೈಲಿ ಬರ್ತಾ ಇರ್ತೀವಿ ನಾವು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಜನ ಬರ್ತಾರೆ ಇಲ್ಲಿ, ತುಂಬಾ ಜನ ತಿಂತಾರೆ. ಓಕೆ, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಬಟ್ ಒಬ್ಬರೇ ಮಾಡೋದು, ಓನ್ ಮೇಕಿಂಗ್, ಡೈಲಿ ಮನೇಲೆ ಮಾಡ್ತಾರೆ. ಬೇರೆ ಯಾರು ಯಾರು ಇಟ್ಕೊಡೋದಿಲ್ಲ, ಅವರೊಬ್ಬರೇ ರೆಡಿ ಮಾಡ್ತಾರೆ. ಬಟ್ ತುಂಬಾ ಚೆನ್ನಾಗಿ ಕೊಡ್ತಾರೆ, ತುಂಬಾ ಟೇಸ್ಟ್ ಸೂಪರ್ ಆಗಿರುತ್ತೆ. ಹಾಗಾಗಿ ತುಂಬಾ ಜನ ಬರ್ತಾರೆ ಸರ್. ಓಕೆ, ಏನೇನ್ ಟೇಸ್ಟ್ ಮಾಡಿದ್ದೀರಾ ಸರ್? ಸರ್, ನಿಮ್ಗೆ ದಹಿ ಪುರಿ ಟೇಸ್ಟ್ ಮಾಡಿದೀನಿ, ಸೇವ್ ಪುರಿ ಟೇಸ್ಟ್ ಮಾಡಿದೀನಿ, ಮಸಾಲ್ ಪುರಿ ಟೇಸ್ಟ್ ಮಾಡಿದೀನಿ, ಆಮೇಲೆ ಪಾನಿಪುರಿ ಟೇಸ್ಟ್ ಮಾಡಿದೀನಿ. ಎವ್ರಿಥಿಂಗ್ ಇಸ್ ಗುಡ್ ಆಕ್ಚುಲಿ. ಚೆನ್ನಾಗಿ, ತುಂಬಾ ಚೆನ್ನಾಗಿದೆ. ಯಾವ್ದು ತುಂಬಾ ಇಷ್ಟ ಆಯ್ತು ಸರ್? ನನಗೆ ದಹಿ ಪುರಿ ತುಂಬಾ ಇಷ್ಟ ಇಲ್ಲಿ. ನಾನು ಯಾವಾಗಲೂ ಬಂದು ಜಾಸ್ತಿ ದಹಿ ಪುರಿನೇ ಹಿಟ್ ಮಾಡೋದು. ನಮ್ಮ ಸ್ಟಾಫ್ಸ್ ಎಲ್ಲ ಬರ್ತೀವಿ ಇಲ್ಲಿಗೆ, ಸ್ಟಾಫ್ಸ್ ಎಲ್ಲ ಬಂದು ಎಲ್ಲ ತಿಂತಾ ಇರ್ತೀವಿ ಇಲ್ಲಿಗೆ. ಬಟ್ ನಾನು ಜಾಸ್ತಿ ದಹಿ ಪುರಿ ಇಷ್ಟ ಪಡ್ತೀನಿ, ದಹಿ ಪುರಿ ತಗೊಂತೀನಿ. ಸ್ಟಾಫ್ಸ್ ಎಲ್ಲ ಬಂದ್ಬಿಡ್ತಿದ್ದೆ, ಚೆನ್ನಾಗಿ ತುಂಬಾ ತಿಂತೀನಿ. ಇವತ್ತು ಬಂದಿಲ್ಲ, ಇವತ್ತು ಸಂಡೇ ಕ್ರೌಡ್ ಇದೆ ನಮಗೆ ಸ್ಟೋರ್ಗೆ, ಹಾಗಾಗಿ ಬಂದಿಲ್ಲ. ನಾನು ಒಬ್ಬನೇ ಬಂದಿರಿ ಇವತ್ತು. ತುಂಬಾ ಚೆನ್ನಾಗಿರ್ತದೆ. ರೆಗ್ಯುಲರ್ ಬರ್ತಾ ಇರ್ತೀವಿ? ಶೋರ್ಸ್ ಡೈಲಿ ಬರ್ತಾ ಇರುತ್ತೆ. ಓಕೆ, ಡೈಲಿ ಬರ್ತಾ, ಡೈಲಿ ತಿಂತಾ ಇರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಎಲ್ಲರೂ ಬನ್ನಿ, ಈ ಕಡೆ ಬಂದು ಎಲ್ಲಾದ್ರೂ ಬಂದ್ರೆ, ಈ ಕಡೆ ಹೆಸರುಘಟ್ಟ ರೋಡ್ ಅಲ್ಲಿ ಆಪೋಸಿಟ್ ಬಂದ್ಬಿಟ್ಟು ಬಾಟಾ ಶೋರೂಮ್ ಆಪೋಸಿಟ್ ಬಂದ್ಬಿಟ್ಟು ಇಲ್ಲಿ ಅದು ಇನ್ನೊಂದು ಡೊಮಿನೋಸ್ ಆಪೋಸಿಟ್ ಏನಿಲ್ಲ, ಸೊ ಮತ್ತೆ ಡೊಮಿನೋಸ್ ಆಪೋಸಿಟ್ ಇಲ್ಲದೆ ಚೆನ್ನಾಗಿದೆ. ಇದು ತುಂಬಾ ಚೆನ್ನಾಗಿದೆ. ಪಾನಿಪುರಿ ಅಂಗಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬನ್ನಿ, ತಿನ್ನಿ, ಟೇಸ್ಟ್ ನೋಡಿ, ಗೊತ್ತಾಗುತ್ತೆ ನಿಮ್ಗೆ. ಹೆಲ್ತಿ ಆಗಿರುತ್ತೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾಗೆ ಸ್ನೇಹಿತರೆ, ತುಂಬಾ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಕ್ವಾಲಿಟಿ, ಕ್ವಾಂಟಿಟಿ ಸಖತ್ತಾಗಿ ಕೊಡ್ತಾರೆ. ಪೂರಿ ಎಲ್ಲ ಇವರೇ ತಯಾರು ಮಾಡ್ಕೊತಾರೆ. ಹಾಗೆ ಮಸಾಲ ಪದಾರ್ಥಗಳನ್ನೆಲ್ಲ ಇವರೇ ತಯಾರು ಮಾಡಿಕೊಂಡು ಮಾಡೋದ್ರಿಂದ ಇಷ್ಟೊಂದು ರುಚಿಯಾಗಿ ಸ್ನ್ಯಾಕ್ಸ್ಗಳು, ಚಾಟ್ಸ್ಗಳು ಸಖತ್ತಾಗಿರ್ತವೆ. ನೋಡಿ, ಮತ್ತೊಮ್ಮೆ ಪಾನಿಪುರಿ ಆಗ್ತಾ ಇದ್ದಾರೆ ಸ್ನೇಹಿತರೆ. ಪಾನಿಪುರಿ, ಮಸಾಲ್ ಪುರಿ ತುಂಬಾನೇ ಸಖತ್ ಟೇಸ್ಟಿ ಆಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ತಮ್ಮ ಹೆಸರು? ಆಶಾ ಅಂತ. ಏನ್ ತಗೊಂಡ್ರಿ ಮೇಡಮ್ ಇವಾಗ? ಮಸಾಲೆ ತಗೊಂಡ್ವಿ, ಸೇವ್ ಪುರಿ ತಗೊಂಡ್ವಿ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಬೇರೆ ಕಡೆ ಎಕ್ಸ್ಪೆನ್ಸಿವ್ ಇರುತ್ತೆ, ಇಲ್ಲಿ ರೈಟ್ ಕ್ವಾಂಟಿಟಿ ಅಂಡ್ ರೈಟ್ ಟೇಸ್ಟ್ ಅಂಡ್ ರೈಟ್ ಪ್ರೈಸ್ ಇದೆ. ಸೊ ಹೆಸರುಘಟ್ಟ ಮೇನ್ ರೋಡ್ ಅಲ್ಲಿ ಇದೆ ಸರ್. ಎಲ್ಲಾರ್ಗು ಹೇಳ್ತೀನಿ, ಇಲ್ಲಿ ಸುತ್ತಮುತ್ತ ಇರೋರ್ಗೆ ಬಂದ್ಬಿಟ್ಟು, ಇನ್ಫ್ಯಾಕ್ಟ್ ಯಾರಾದ್ರೂ ಶಾಪಿಂಗ್ ಅಂತ ಬಂದ್ರೆ ನಿಯರೆಸ್ಟ್ ಇದೆ. ಸೊ ಡಾಮಿನೋಸ್ ಆಪೋಸಿಟ್ ಇದೆ, ಮತ್ತೆ ತನಿಷ್ಕ್ ಇದೆ, ಇಲ್ಲಿ ಬಾಟಾ ಶೋರೂಮ್ ಇದೆ. ಸೊ ನಿಯರ್ ಬೈ ಇದೆ. ದಯವಿಟ್ಟು ಬಂದ್ಬಿಟ್ಟು ಎಲ್ಲಾರು ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ನಾವೆಲ್ಲ ರೆಗ್ಯುಲರ್ ಕಸ್ಟಮರ್ ಇಲ್ಲಿಗೆ. ಸೊ ಇವನ್ ನಮ್ಮ ಫ್ಯಾಮಿಲಿ ಎಲ್ಲ ಆಫನ್ ವಿಸಿಟ್ ಮಾಡ್ತೀವಿ. ಏನೇನ್ ಟೇಸ್ಟ್ ಮಾಡಿದೀರಾ ಮೇಡಮ್? ಎಲ್ಲಾದ್ರು ಟೇಸ್ಟ್ ಮಾಡಿದೀವಿ. ನಮಗೆ ಪರ್ಟಿಕ್ಯುಲರ್ಲಿ ಮಸಾಲೆ ಮತ್ತೆ ಸೇವ್ ಪುರಿ ಇಷ್ಟ. ಸೊ ಪಾನಿಪುರಿನೂ ಚೆನ್ನಾಗಿರುತ್ತೆ. ಎಲ್ಲಾದ್ರು ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಗೆ ಏನ್ ಹೇಳಕ್ ಬಯಸ್ತೀರಾ? ಅವರೆಲ್ಲ ದೇ ಆರ್ ವೆರಿ ಗುಡ್. ಸೊ ತುಂಬಾನೇ ಎಫರ್ಟ್ ಹಾಕಿ ಒಬ್ರನ್ನೇ ಎಲ್ಲದನ್ನು ಮ್ಯಾನೇಜ್ ಮಾಡ್ಕೊಂಡು ಎಲ್ಲಾದ್ರೂ ಸರ್ವ್ ಮಾಡ್ತಾರೆ. ಸೊ ಆ ಎಫರ್ಟ್ ಗೆ ಬೆಲೆ ಕೊಟ್ಬಿಟ್ಟು ಎಲ್ಲಾರು ಬಂದ್ಬಿಟ್ಟು ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಫ್ರೆಂಡ್ಸ್, ಇಲ್ಲಿನ ಸ್ಪೆಷಲ್ ಆದಂತ ಮಸಾಲ್ ಪೂರಿ ಈಗ ಆಗ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಬರೋಣ.
ಮಸಾಲ ಪೂರಿ ತಿಂತಾ ಇದ್ರೆ ಆ ಮಸಾಲ ಪೂರಿಯ ಘಮ ಹಾಗೆ ಆ ಪೂರಿಯ ಕ್ರಿಸ್ಪಿ ಸಖತ್ತಾಗಿ ಇತ್ತು ಫ್ರೆಂಡ್ಸ್. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಮತ್ತೆ ಮತ್ತೆ ತಿನ್ಬೇಕು, ಒನ್ ಮೋರ್ ಅನ್ಬೇಕು, ಅಷ್ಟರ ಮಟ್ಟಿಗೆ ರುಚಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಇಂತಹ ರುಚಿಯಾದ ಪಾನಿಪುರಿಯನ್ನ, ಮಸಾಲ ಪೂರಿಯನ್ನ ಮಿಸ್ ಮಾಡ್ಕೋಬೇಡಿ. ಬನ್ನಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ಹಲೋ, ನಮಸ್ಕಾರ. ಹಾಯ್ ನಮಸ್ಕಾರ. ಸರ್ ತಮ್ಮ ಹೆಸರು? ಕೃಷ್ಣೇಗೌಡ ಅಂತ. ಸರ್ ಏನ್ ತಗೊಳ್ತಾ ಇದ್ದೀರಿ ಇವಾಗ? ಸರ್ ಮಸಾಲ ಪುರಿ ತಗೊಂತ ಇದ್ದೀನಿ. ಸರ್ ಹೇಗಿದೆ ಸರ್ ಟೇಸ್ಟ್? ಓಕೆ, ಚೆನ್ನಾಗಿದೆ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಓಕೆ, ನಾವು ರೆಗ್ಯುಲರ್ ಕಸ್ಟಮರ್ ಇಲ್ಲೇ ಇರೋದು. ವಿಡಿಯೋ ಸ್ಕೂಲ್ ಶಾಪ್ ಅಲ್ಲಿ ಇದ್ದೆ ನಾನು. ಇಲ್ಲೇ 15 years ಇಂದ ಇಲ್ಲೇ ತಗೊಳ್ಳೋದು. ಓಕೆ, ಇವಾಗ ಕಿಲೋಸ್ ಲೇಔಟ್ ಮೂವ್ ಆಗಿದೀವಿ. ಆದ್ರೂ ನಾ ಅಲ್ಲಿಂದಾನೆ ಬಂದು ಇಲ್ಲಿ ತಗೊಳ್ಳೋದು. ಅಲ್ಲೂ ತುಂಬಾ ಇದೆ, ಆದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿದೆ ಸರೌಂಡಿಂಗ್ ಅಲ್ಲಿ. ಹಂಗಾಗಿ ನಾನು ಇಲ್ಲೇ ಬಂದ್ಬಿಟ್ಟು ಪಾರ್ಸಲ್ ತಗೊಳ್ಳೋದು. ಓಕೆ. ಸೊ ಅಷ್ಟು ದೂರದಿಂದ ಇಲ್ಲೇ ಹುಡ್ಕೊಂಡ್ ಬರ್ತೀರಾ ಅಂದ್ರೆ ಏನ್ ಕಾರಣ ಸರ್? ಟೇಸ್ಟ್ ಚೆನ್ನಾಗಿದೆ, ತುಂಬಾ ಟೇಸ್ಟ್ ಚೆನ್ನಾಗಿದೆ, ಮತ್ತೆ ರೆಸ್ಪಾನ್ಸ್ ಚೆನ್ನಾಗಿದೆ ಅವ್ರದ್ದು. ಓಕೆ, ಹಂಗಾಗಿ ಇಲ್ಲೇ ಬರ್ತೀವಿ. ಪ್ಲಸ್ ಇನ್ನೊಂದು ನಮ್ಮ ಹಾಸನ ಕಡೆಯವರು, ಹಂಗಾಗಿ ಬರ್ತೀವಿ ಇಲ್ಲಿ. ಓಕೆ. ಬೇರೆ ಏನೇನ್ ಟೇಸ್ಟ್ ಮಾಡಿದ್ದೀರಾ ಸರ್ ಇಲ್ಲಿ? ಎಲ್ಲಾ ತರ ಟೇಸ್ಟ್ ಮಾಡಿದ್ವಿ. ಪಾನಿಪುರಿ, ಮಸಾಲ ಪುರಿ ಎಲ್ಲಾ ತರ ಟೇಸ್ಟ್ ಮಾಡಿದೀವಿ. ಫ್ಯಾಮಿಲಿ ಎಲ್ಲ ಇಲ್ಲೇ ಬರ್ತೀವಿ. ಮಸಾಲ ಪುರಿ, ಪಾನಿಪುರಿ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಇವ್ರು ಮಾಡೋ ಮಸಾಲ ಚೆನ್ನಾಗಿರುತ್ತೆ. ಬೇರೆ ಕಡೆನೂ ತುಂಬಾ ಡಿಫ್ರೆಂಟ್ ಮಸಾಲ ಮಾಡ್ತಾರೆ, ಬಟ್ ಇಲ್ಲಿ ಮಾಡೋ ಮಸಾಲ ನಮ್ಗೆ ತುಂಬಾ ಇಷ್ಟ ಆಗಿದೆ. ನಿಮ್ಮ ಫೇವರೇಟ್ ಇಲ್ಲಿ ಮಸಾಲ ಪುರಿ, ಮಸಾಲ ಪುರಿ, ಪಾನಿಪುರಿ. ಓಕೆ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಸರಿ, ರೆಗ್ಯುಲರ್ ಬರ್ತಾ ಇರ್ತೀರಾ? ಹಾ, ರೆಗ್ಯುಲರ್ ಬರ್ತೀವಿ. ನಾವ್ ಇಲ್ಲಿದ್ದಾಗ ವಾಕಬಲ್ ವೀಕ್ಲಿ 1-2 days 3 days ಬರ್ತಾ ಇದ್ವಿ. ಅಲ್ಲೋದ್ಮೇಲೆ ಸ್ವಲ್ಪ ವಾಕ್ ಬರಕ್ ಆಗಲ್ಲ, ಹಂಗಾಗಿ ಸ್ವಲ್ಪ ವೀಕ್ಲಿ ಒಂದ್ಸಲ ಬರ್ತೀವಿ. ಆದ್ರೂ ಇಲ್ಲಿಗೆ ಬಂದ್ಬಿಟ್ಟೆ ತಿನ್ಕೊಂಡು ಹೋಗ್ತೀವಿ, ಇಲ್ಲ ಪಾರ್ಸಲ್ ತಗೊಂಡು ಹೋಗ್ತೀವಿ. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಏನ್ ಹೇಳಕ್ಕೆ ಬಯಸ್ತೀರಾ? ಅಂದ್ರೆ ಟೇಸ್ಟ್ ಚೆನ್ನಾಗಿದೆ, ನಮ್ಗೆ ಇಷ್ಟ ಆಗಿದೆ. ಒಂದ್ಸಲ ನೀವು ಬಂದು ಟ್ರೈ ಮಾಡಿ, ನಿಮ್ಗೂ ಇಷ್ಟ ಆಗ್ಬೋದು. ಇಷ್ಟ ಆದ್ರೆ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫ್ರೆಂಡ್ಸ್. ಇಲ್ಲಿನ ಮಸಾಲ ಪೂರಿ, ಪಾನಿಪುರಿ, ಎಲ್ಲ ರೀತಿಯ ಚಾಟ್ಸ್ಗಳು ತುಂಬಾನೇ ಟೇಸ್ಟಿ ಆಗಿರೋದ್ರಿಂದ ನೋಡಿ ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ಟೇಸ್ಟ್ ಮಾಡ್ತಾ ಇದ್ದಾರೆ, ಆರ್ಡರ್ ಕೊಡ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಬನ್ನಿ ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ಹಾ ಸರ್ ತಮ್ಮ ಹೆಸರು? ಕಮಲೇಶ್. ಸರ್ ಏನ್ ತಗೊಂಡ್ರಿ ಇವಾಗ? ಏನ್ ಟೇಸ್ಟ್ ಮಾಡಿದ್ರಿ? ಮಸಾಲ ಪುರಿ ಟೇಸ್ಟ್ ಮಾಡಿದೆ. ಹೇಗಿದೆ ಸರ್ ಟೇಸ್ಟ್? ಓ ಸೂಪರ್ ಆಗಿದೆ. ನಾವು ಬಂದ್ರೆ ಆಲ್ಮೋಸ್ಟ್ ಮಸಾಲ ಪುರಿ, ಪಾನಿಪುರಿನೇ ಅದೇ ದ ಬೆಸ್ಟ್. ಓಕೆ. ಸ್ಪೈಸಿ ಆಗ್ಲಿ ಆತರ ಏನಿರೋದಿಲ್ಲ, ನಾರ್ಮಲ್ ಆಗಿ ಮಕ್ಕಳು ತಿನ್ಬೋದು. ಟೇಸ್ಟಿ ಆಗಿರುತ್ತೆ, ಒಂದೇ ತರ ಇರುತ್ತೆ. ಯಾವಾಗ ಬಂದ್ರು ಒಂದೇ ಟೇಸ್ಟ್ ಅಲ್ಲಿ ಕೊಡ್ತಾರೆ. ಓಕೆ. ಅದೇ ಇವ್ರ ಹತ್ರ ಚೆನ್ನಾಗಿರುತ್ತೆ. ಬೇರೆ ಏನೇನ್ ಟೇಸ್ಟ್ ಮಾಡಿದಾರೆ ಸರ್ ಇಲ್ಲಿ? ದಹಿ ಪುರಿ ಮಾಡಿದೀನಿ, ಬೇಲ್ ಪುರಿ ಮಾಡಿದೀನಿ, ಎರಡು ಚೆನ್ನಾಗಿದೆ. ಬಂದ್ರೆ ಮಸಾಲ ಪುರಿ, ಬೇಲ್ ಪುರಿ, ಲಾಸ್ಟ್ಗೆ ಪಾನಿಪುರಿ. ಅದಂತೂ 100% ಚೆನ್ನಾಗಿರುತ್ತೆ, ಮಕ್ಕಳು ತಿಂತಾರೆ, ಚೆನ್ನಾಗಿರುತ್ತೆ. ಯಾವ್ದು ನಿಮ್ಮ ಫೇವರೇಟ್ ಸರ್ ಇಲ್ಲಿ? ಮಸಾಲ ಪುರಿನೇ ಫೇವರೇಟ್. ಮಸಾಲ ಪುರಿನ ಬಂದ್ರೆ ಅದೇ ತಿನ್ನೋದು, ಮಕ್ಕಳು ಎಲ್ಲ ತಿನ್ಬೋದು, ಆ ತರ ಇರುತ್ತೆ. ಓಕೆ. ಓವರ್ ಆಗಿ ಸ್ಪೈಸಿ ಆಗ್ಲಿ ಈ ತರ ಇರೋದಿಲ್ಲ, ಚೆನ್ನಾಗಿರುತ್ತೆ. 2 years ಇಂದ ಬರ್ತಾ ಇದೀನಿ. ವೀಕೆಂಡ್ಸ್ ಯಾವಾಗ್ಲೂ ರೆಸ್ಟ್ ಇರುತ್ತೆ, ವೀಕ್ ಡೇಸ್ ಅಲ್ಲೂ ರೆಸ್ಟ್ ಇರುತ್ತೆ, ಬಟ್ ಈ ಕ್ರೌಡ್ ಕಮ್ಮಿ ಇರುತ್ತೆ. ಓಕೆ. ಚೆನ್ನಾಗಿರುತ್ತೆ, ಎವ್ರಿ ಡೇ ಇರ್ತದೆ. ಓಕೆ. ತುಂಬಾ ಪಾನಿಪುರಿ ಅಂಗಡಿಗಳು ಇರ್ತದೆ, ತಿಂತಿರ್ತೀರಾ? ಸೊ ಆ ಅಂಗಡಿಗೂ ಈ ಅಂಗಡಿಗೂ ಏನ್ ವ್ಯತ್ಯಾಸ? ನಾನು ಆಲ್ಮೋಸ್ಟ್ 2 kilometers ಇಂದ ಬರ್ತೀನಿ. ಓಕೆ. ಅಲ್ಲಿಂದನೂ ಬೇಜಾನಿದೆ, ಓಕೆ, ಬಟ್ ಇಲ್ಲಿಗೆ ಪ್ರಿಫರ್ ಮಾಡಿ ಬರ್ತೀನಿ. ಯಾವ್ದೇ ತರ ಏನು ಆಗಲ್ಲ, ಸ್ಪೈಸಿ ಆಗಿ ಏನು ಆತರ ಇರೋದಿಲ್ಲ, ನಾರ್ಮಲ್ ಆಗಿ ಚೆನ್ನಾಗಿರುತ್ತೆ ಅಂತ ದ ಬೆಸ್ಟ್ ಇದೆ. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ? ಎಲ್ಲ ಬಂದು ಟ್ರೈ ಮಾಡಿ, ಹತ್ರದಲ್ಲಿ ಇರೋದೆಲ್ಲ ಚೆನ್ನಾಗಿದೆ, 100% ಚೆನ್ನಾಗಿದೆ. ಅವೆಲ್ಲರೂ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಗೆಳೆಯರೆ, ಈಗ ಸೇವ್ ಪೂರಿ ಆಗ್ತಾ ಇದ್ದಾರೆ. ಬನ್ನಿ ಯಾವ ರೀತಿ ಸೇವ್ ಪೂರಿ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ನೋಡಿ ಏನ್ ಸಖತ್ ಕಾಣ್ತಾ ಇದೆ ಸೇವ್ ಪುರಿ. ಈಗ ಮಸಾಲ ಪುರಿ ಆಗ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಫ್ರೆಂಡ್ಸ್,
ಈಗ ಬೇಲ್ಪುರಿ ಮಾಡ್ತಾ ಇದ್ದಾರೆ. ಬನ್ನಿ ಯಾವ ರೀತಿ ಬೇಲ್ಪುರಿ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಹಾಗೆ ಫ್ರೆಂಡ್ಸ್, ನಿಮ್ಗೆ ಯಾವ ಚಾಟ್ಸ್ ತುಂಬಾ ಇಷ್ಟ ಅಂತ ಕಾಮೆಂಟ್ ಮಾಡಿ. ನೋಡಿ ಏನ್ ಸೂಪರ್ ಆಗಿ ಕಾಣ್ತಾ ಇದೆ ಅಲ್ವಾ ಬೇಲ್ಪುರಿ. ನೋಡ್ತಾ ಇದ್ರೆ ಹಂಗೆ ತಿನ್ಕೊಂಡ್ಬಿಡೋಣ ಅನ್ಸುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ಬಿಡೋಣ. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಕಿರಣ್ ಅಂತ. ಸರ್, ಏನ್ ತಗೊಂಡಿದ್ದೀರಿ ಇವಾಗ? ಪಾನಿಪುರಿ ತಗೊಂಡಿದೀವಿ, ಮಸಾಲ ಪುರಿ ತಗೊಂಡಿದೀವಿ. ಹೇಗಿದೆ ಸರ್ ಟೇಸ್ಟ್? ತುಂಬಾ ಚೆನ್ನಾಗಿದೆ. ನಾವು ರೆಗ್ಯುಲರ್ ಇಲ್ಲಿ ಓಕೆ. ಆಲ್ಮೋಸ್ಟ್ ಒಂದು 2-3 ವರ್ಷದಿಂದ ಎವ್ರಿ ವೀಕೆಂಡ್ ಆದ್ರೆ ಭಾನುವಾರ ಇಲ್ಲಿ ಬಂದು ಮಸಾಲ ಪುರಿ ಪಾನಿಪುರಿ ತಿನ್ನೋದು ಒಂದು ಹಾಬಿ ನಮ್ಗೆ. ಓಕೆ. ಚೆನ್ನಾಗಿದೆ, ಟೇಸ್ಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬೇರೆ ಏನೇನ್ ಟೇಸ್ಟ್ ಮಾಡಿದ್ದೀರಾ ಸರ್ ಇಲ್ಲಿ? ದಹಿ ಪುರಿ ಟೇಸ್ಟ್ ಮಾಡಿದೀವಿ, ಸೇವ್ ಪುರಿ ಟೇಸ್ಟ್ ಮಾಡಿದೀವಿ. ಓಕೆ. ಪಾನಿಪುರಿ ಹಾಟ್ ಫೇವರೇಟ್ ಇವ್ರದ್ದು. ಯಾವ್ದು ತುಂಬಾ ಇಷ್ಟ ಆಯ್ತು ಸರ್ ನಿಮ್ಗೆ ಇಲ್ಲಿ? ಪಾನಿಪುರಿ ಸಖತ್ ಇಷ್ಟ ಆಗುತ್ತೆ, ಮಸಾಲ ಪುರಿ ತುಂಬಾ ಇಷ್ಟ ಆಗುತ್ತೆ. ಓಕೆ. ಇದು ಅಂತಲ್ಲ, ಇವ್ರದ್ದು ಎಲ್ಲಾ ಫುಡ್ ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತೀರಾ? ರೆಗ್ಯುಲರ್ ನಮ್ದೇ ಹೋಟೆಲ್ ಇದೆ ಇದೇ ರೋಡ್ ಅಲ್ಲಿ, ದೊಡ್ಡ V1 ನಂಬರ್ ಅಂತ. ಆದ್ರೂ ನಾವ್ ಇಲ್ಲಿ ಬಂದೇ ಜಾಸ್ತಿ ತಿಂತೀವಿ ಚಾಟ್ಸ್. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ನೀವು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ, ಈ ಹೆಸರುಘಟ್ಟ ರೋಡ್ ಅಲ್ಲಿ ಏನಾದ್ರು ಯಾವತ್ತಾದ್ರೂ ಬರ್ತಾ ಇದ್ರೆ ಇಲ್ಲಿ ಬನ್ನಿ, ಪಾನಿಪುರಿ ಮಸಾಲ ಪುರಿ ಒಂದ್ಸರಿ ಟೇಸ್ಟ್ ನೋಡಿ. ಆದಷ್ಟು ನೀವು ರೆಗ್ಯುಲರ್ ಆಗ್ತೀರಾ ಇಲ್ಲಿ ಬಂದಾಗ. ಓಕೆ. ಇಟ್ಸ್ ವೆರಿ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಇವಾಗ ರವಿ ಪಾನಿಪುರಿ ಸ್ಟಾಲ್ ನ ಓನರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ, ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ನಮಸ್ಕಾರ ಸರ್. ಸರ್ ನಮಸ್ಕಾರ. ತಮ್ಮ ಹೆಸರು? ರವಿ ಪಾನಿಪುರಿ ಅಂತ ಸರ್. ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇಲ್ಲಿ? ನಾವು ಒಂದು 12 ವರ್ಷದಿಂದ ಮಾಡ್ತಾ ಇದೀವಿ ಸರ್, ಈಗ 13ನೇ ರನ್ನಿಂಗ್. ಓಕೆ. ಏನ್ ಸ್ಪೆಷಲ್ ಸರ್ ನಿಮ್ಮ ಅಂಗಡಿಲಿ? ನಮ್ಮಲ್ಲಿ ಮಸಾಲ ಪುರಿ, ಪಾನಿಪುರಿ, ಬೇಲ್ ಪುರಿ, ಸೇವ್ ಪುರಿ, ಆಲೂ ಪುರಿ, ದಹಿ ಪುರಿ. ಓಕೆ. ಇದರಲ್ಲಿ ಜಾಸ್ತಿ ಮಸಾಲೆನೇ ಮೂವ್ ಆಗೋದು ಸರ್. ಮಸಾಲೆ ಜಾಸ್ತಿ ಮೂವ್ ಆಗುತ್ತಾ? ಜಾಸ್ತಿ ಮೂವ್ ಆಗುತ್ತೆ. ತುಂಬಾ ಜನ ಕಸ್ಟಮರ್ಸ್ ಹೇಳ್ತಾ ಇದಾರೆ ಟೇಸ್ಟಿ ಆಗಿದೆ, ಒಂದ್ಸರಿ ತಿಂದ್ರೆ ಮತ್ತೆ ಮತ್ತೆ ಬರ್ಬೇಕು ಅನಿಸುತ್ತೆ ಅಂತೇಳಿ. ಇಷ್ಟೊಂದು ರುಚಿ ಬರೋದಕ್ಕೆ ಏನು ಕಾರಣ ಸರ್? ನಾವು ಎಲ್ಲಾನು ಮಸಾಲೆ ಪೌಡರ್ ಮಾಡಿ ನಾವೇ ಸ್ವಂತ ಓನರ್ ಪ್ರಿಪೇರ್ ಮಾಡೋದು ಸರ್. ಓಕೆ. ಅದರಿಂದ ಎಲ್ಲ ಚೆನ್ನಾಗೇ ಇರುತ್ತೆ ಐಟಮ್. ಈಗ ನಾವ್ ಯಾವ್ದೇ ರೀತಿ ಅಜಿನೋಮೋಟೊ ಆಗ್ಲಿ, ಯಾವ್ದೇ ರೀತಿ ಕೆಮಿಕಲ್ ಐಟಮ್ ಅಲ್ಲಿ ಯಾವ್ದು ಯೂಸ್ ಮಾಡೋದಿಲ್ಲ. ಓಕೆ. ಅದರಿಂದ ನಮ್ಗೆ ಏನ್ ಗರಂ ಮಸಾಲೆ ಐಟಮ್ ಇದೆಯೋ ಅದರಿಂದ ಅಷ್ಟೇ ಇದ್ರಲ್ಲಿ ನಾವು ರೆಡಿ ಮಾಡ್ತೀವಿ ಮಸಾಲೆ. ಸೊ ಮಸಾಲೆ ಪದಾರ್ಥಗಳೆಲ್ಲ ನೀವೇ ತಯಾರು ಮಾಡಿ? ಮಸಾಲೆ ಪದಾರ್ಥ ಎಲ್ಲ ನಾವೇ ಪೌಡರ್ ಮಾಡಿಸ್ತೀವಿ ಮಂತ್ಲಿ. ಅದರಿಂದ ಕಸ್ಟಮರ್ಸ್ಗೆ ಬಾಯಿಗೆ ರುಚಿ ಚೆನ್ನಾಗಿ ಸಿಗುತ್ತೆ. ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ಚೆನ್ನಾಗಿದೆ ಸರ್. ಕಸ್ಟಮರ್ಸ್ ರೆಸ್ಪಾನ್ಸ್ ನೀವೇ ವಿಚಾರಿಸಿದ್ರಲ್ಲ ಈಗ, ಚೆನ್ನಾಗಿದೆ ಕಸ್ಟಮರ್ ರೆಸ್ಪಾನ್ಸ್. ತುಂಬಾ ಯಾವ್ದು ತಗೊಳ್ತಾರೆ ಕಸ್ಟಮರ್ಸ್? ಜಾಸ್ತಿ ಮಸಾಲ ಪುರಿನೇ ತಗೋತಾರೆ ಸರ್. ಮಸಾಲ ಪುರಿ, ದಹಿ ಪುರಿ, ಸೇವ್ ಪುರಿ. ಜಾಸ್ತಿ ಸೇವ್ ಪುರಿ, ದಹಿ ಪುರಿನೂ ಜನ ಇಷ್ಟಪಟ್ಟು ತಿಂತಾರೆ. ಅದರಿಂದ ಮಸಾಲೆ ಸ್ವಲ್ಪ ಚೆನ್ನಾಗಿ ಮೂವ್ ಆಗ್ತಾ ಇದೆ. ಓಕೆ. ಪಾನಿಪುರಿನೂ ಚೆನ್ನಾಗಿ ಮೂವ್ ಆಗುತ್ತೆ. ಟೈಮಿಂಗ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ಸಾಯಂಕಾಲ 5 ಗಂಟೆಯಿಂದ ಸರ್ ರಾತ್ರಿ 10:30, 11 ಗಂಟೆ ಗಂಟ್ಲು ಇರ್ತೀವಿ. ಲಾಸ್ಟ್ 11 ಗಂಟೆ ಗಂಟ್ಲು ಇರ್ತೀವಿ. ಎಲ್ಲಾ ದಿನ ಇರ್ತೀರಾ? ಎಲ್ಲಾ ದಿನಾನು ಇರ್ತೀವಿ. ಏನೋ ಊರಿಗೆ ಇರ್ಬೇಕಾದ್ರೆ ಮಾತ್ರ ರಜಾ ಇರುತ್ತೆ ಅಷ್ಟೇ. ಓಕೆ. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ನಿಮ್ದು ಅಂಗಡಿ? ಸರ್, ಇದು ಹೆಸರುಘಟ್ಟ ಮೇನ್ ರೋಡ್ ಅಲ್ಲಿ ಡಾಮಿನೋಸ್ ಪಿಜ್ಜಾ ಇದೆ. ಡಾಮಿನೋಸ್ ಪಿಜ್ಜಾ ಎದುರುಗಡೆನೆ ನಿಲ್ಸಿರ್ತೀವಿ. ಓಕೆ. ಆಲ್ ದ ಬೆಸ್ಟ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ದೆನ್, ಬೈ ಬಾಯ್, ಸಿ ಯು.